ಹಲೋ ಮ್ಯಾಮ್. ವೀಸಾ ವಿಷಯ ಏನಾಯ್ತು? ಈಗ ಹಾಲಿಡೇಸ್ ಇದೆಯಲ್ಲ ಮ್ಯಾಮ್, ಪ್ರೊಸೆಸಿಂಗ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಓಹ್ ಹೌದಲ್ವಾ, ಆದಷ್ಟು ಬೇಗ ರೆಡಿ ಮಾಡಿಸಿ. ಫಸ್ಟ್ ಪ್ರಯಾರಿಟಿ ಇದೇ ಆಗಿರಬೇಕು. ಓಕೆ ಓಕೆ ಮೇಡಮ್. ರತ್ನವೇಣಿ ಅವರೇ, ಏನು ಹೊಟ್ಟೆ ತುಂಬ ಊಟ ಮಾಡಿದ್ರಾ? ಯಾಕೆ ನೀನು ಹೊಟ್ಟೆ ತುಂಬ ತಿಂದಿಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿ, ಪಾರ್ವತಿ ಮತ್ತೆ ಜಾನಕಿ ಅವ್ರಿಗೂ ಹಶುವಾಗಿರುತ್ತೆ, ಅವರು ಊಟ ಮಾಡ್ಬೇಕಲ್ವಾ? ದಯವಿಟ್ಟು ಇದನ್ನೆಲ್ಲ ಎತ್ಬಿಡಿ. ಏನೋ ಈ ಎಂಜಿಲ್ ಎಲೆಗಳನ್ನ ನಾನು ಎತ್ತಬೇಕಾ? ಏನು ಇದೆಲ್ಲ ಎಂಜಿಲ್ ಎಲೆನಾ? ವೀರಣ್ಣವ್ರನ್ನ ಕರಿತೀನಿ, ಅವ್ರು ಹೇಳ್ತಾರೆ ಇದು ಏನ್ ಎಲೆ ಅಂತ. ವೀರಣ್ಣ, ಅಯ್ಯೋ ಇಷ್ಟಕ್ಕೆಲ್ಲ ಬಾವಂಗೆ ಕರಿತಾ ಇದೆಯಾ? ಎತ್ತು ತಿನ್ಬಿಡು, ಬಾಳೆ ಎಲೆ ತಾನೆ. ಆಹಾ ಪಾರು, ಒಳ್ಳೆ ಸಮಯಕ್ಕೆ ತಗೊಂಡ್ ಬಂದೆ. ಕೊಡಿಲ್ಲ ಅದನ್ನ. ಹಾ ಚಿಕ್ಕತ್ತೆ, ನಾನು ಎಲೆ ಎತ್ಬೇಕು. ಹೂನಮ್ಮ, ಆ ಕೆಲ್ಸನ ಇವತ್ತು ರತ್ನವೇಣಿ ಅವ್ರು ಮಾಡ್ತಾರೆ. ತಗೊಳ್ಳಿ. ಪಾರು, ಜಾನಕಿ, ನೀವು ಊಟ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಇಲ್ಲ ಕೂತ್ಕೊಳ್ಳಿ. ರತ್ನವೇಣಿ ಅವರೇ, ಅಲ್ಲೇ ಇದ್ ಬಿಡ್ಬೇಡಿ, ಬೇಗ ಬನ್ನಿ, ಊಟ ಬಡಿಸ್ಬೇಕು. ಹಾ, ಕೂತ್ಕೊಳ್ಳಿ. ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿ, ಆಯ್ತಾ? ಕೊಡಿ. ಪಾರು, ಲೋಟ ಹಿಡಿಯಮ್ಮ. ಯಾಕ್ರಮ್ಮ ಊಟ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಚಿಕ್ಕತ್ತೆ, ನಿಮಗೆ ಸುಮ್ಮನೆ ತೊಂದರೆ ಆಯ್ತು. ನನ್ಗೇನು ಶ್ರಮ ಇಲ್ಲ, ನಮ್ಗೆ ರತ್ನವೇಣಿಯವ್ರ ಸಹಾಯ ಇದೆಯಲ್ಲ, ತುಂಬಾ ಆರಾಮಾಗಿದ್ದೀನಿ. ಊಟ ಮಾಡಿ ಮಾಡ್ರಮ್ಮ. ರತ್ನವೇಣಿಯವರೇ, ನೀವು ಕೂತ್ಕೊಳ್ಳಿ. ಚಿಕ್ಕತ್ತೆ, ನಂಗೆ ಹಲಸಿನ ಹಪ್ಪಳನೇ ಹಾಕಿಲ್ಲ. ಅಯ್ಯೋಯ್ಯೋ, ರತ್ನವೇಣಿಯವರೇ, ಹಪ್ಪಳನೇ ಕೊಟ್ಟಿಲ್ವಲ್ಲ? ಅಲ್ಲಿದೆ, ತಗೊಂಡ್ಬರ್ತೀರಾ? ಹೋಗಿ. ರತ್ನವೇಣಿಯವರೇ, ಒಂದೇ ಹಪ್ಪಳ ತಂದಿದ್ದೀರಲ್ಲ, ಇವರು ಊಟ ಮಾಡ್ತಾರೆ, ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ವಾ? ಇಲ್ಲ ಪರವಾಗಿಲ್ಲ, ನನ್ಗೇನು ಬೇಡ. ಬೇಡ ಅಂತಲ್ಲ, ಜಾನಕಿ ಅವರಿಂದ ನೀವು ಬಚಾವಾದ್ರಿ. ಆಶ್ಚರ್ಯವಾಗಿದೆಯಲ್ಲ, ಪಾರ್ವತಿಯಲ್ಲಿರೋ ಎಲ್ಲ ಗುಣಗಳು ಈ ಮಗುವಲ್ಲಿದೆಯಲ್ಲ, ಹೇಗೆ ಸಾಧ್ಯ ಇದು? ಅಕ್ಕ, ಇವತ್ತು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಎಲ್ಲರೂ ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡಿದ್ರು. ನಿಜ ಪಾರ್ವತಿ, ಎಲ್ಲ ನಿನ್ನ ಕೈ ರುಚಿ ಪ್ರಭಾವ. ಪುಟಾಣಿ, ಆಟ ಆಡಿದ್ ಸಾಕು, ಈಗ ಫ್ರೆಶ್ ಅಪ್ ಆಗು, ನಿದ್ದೆ ಮಾಡೋಣ, ಸರಿನಾ? ಇಷ್ಟು ಬೇಕನಾ? ಹ್ಞೂ,
ಯಾಕೆ ನಿದ್ದೆ ಬರ್ತಿಲ್ವಾ? ಇಲ್ಲ ಮಮ್ಮಿ, ನಂಗೆ ನಿದ್ದೆ ಬರ್ತಿಲ್ಲ. ಸರಿ ಬಿಡು, ಆಮೇಲೆ ಮಲ್ಗಂತೆ. ಮಮ್ಮಿ, ನಾವು ಊರಿಗೆ ಹೋಗೋದು ಇನ್ನೂ ಲೇಟ್ ಅಲ್ವಾ? ಯಾಕೆ ಪುಟಾಣಿ? ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರೋಣ. ಪುಟಾಣಿ ನೋಡು ಬಂಗಾರ, ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ರೆ ನಿಮ್ಮ ಅಮ್ಮ ಅಂದ್ಕೊಂಡಂಗೆ ಮಾಡೋಕ್ಕಾಗಲ್ಲ. ಜನನಿ, ವಿಷಯ ಏನು ಅಂತ ಹೇಳಮ್ಮ. ಪುಟಾಣಿ, ಏನು ಗೊತ್ತಾ, ಇನ್ಮುಂದೆ ನಾವು ಅರಸನ್ ಕೋಟೆಯಲ್ಲಿ ಇರ್ತಾ ಇಲ್ಲ. ಹೌದಾ? ಮತ್ತೆಲ್ಗೆ ಹೋಗ್ತಿದ್ದೀವಿ? ನಾನು ನೀನು ನಿಮ್ಮ ಡ್ಯಾಡಿ ಇದಾರಲ್ಲ ದುಬೈಯಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ದುಬೈಗ? ಯಾಕೆ ಮಮ್ಮಿ? ಯಾಕೆ ಅಂದರೆ ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ ಬಂಗಾರಿ. ನೀನಲ್ಲಿ ಡ್ಯಾಡಿ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡಿರ್ಬೋದು. ವಾವ್, ಸೂಪರ್. ಹಾಗಾದ್ರೆ ವಾಪಸ್ ಬರೋದು ಯಾವಾಗ ಮಮ್ಮಿ? ವಾಪಸ್ ಬರಲ್ಲ ಕಂದ, ನಾವಿಬ್ರು ಇನ್ನು ಮುಂದೆ ಅಲ್ಲೇ ಇರ್ತೀವಿ. ಅಷ್ಟೇ ಅಲ್ಲ, ನಿನ್ನ ಸ್ಟಡೀಸ್ ಕೂಡ ಅಲ್ಲೇ ಆಗುತ್ತೆ. ನೀನು ಅಲ್ಲೇ ಸ್ಕೂಲಿಗೆ ಹೋಗ್ಬೋದು. ಹೌದಾ? ಹಾಗಾದ್ರೆ ನಮ್ಮ ಜೊತೆ ಸಾರಥಿ ಪಾರುನು ಬರ್ತಾರ ಮಮ್ಮಿ? ಇಲ್ಲ ಪುಟಾಣಿ, ಅವ್ರು ಬರಲ್ಲ. ಯಾಕೆ? ಯಾಕೆ ಅಂದರೆ ಹೋಗ್ತಾ ಇರೋದು ನಾವಿಬ್ರು ಮಾತ್ರ. ಅವ್ರು ಯಾಕೆ ನಮ್ಮ ಜೊತೆ ಬರ್ತಾರೆ? ಇನ್ನೊಂದ್ಸರಿ ಏನಾದರೂ ಮಾತಿಗೂ ಪಾರು ಸಾರಥಿ ಅಂತ ಹೇಳ್ತಾ ಇದ್ರೆ ಬಾರಿಸ್ಬಿಡ್ತೀನಿ ನೋಡು. ನೋಡು, ನಾವಿಬ್ರು ಅಲ್ಲಿಗೆ ಹೋಗ್ತಾ ಇರೋದನ್ನ ನೀನು ಯಾವುದೇ ಕಾರಣಕ್ಕೂ ಸಾರಥಿ ಹತ್ರ ಪಾರು ಹತ್ರ ಹೇಳೋ ಹಾಗಿಲ್ಲ. ಅರ್ಥ ಆಯ್ತಾ? ಅಯ್ಯೋ, ಹೋಗ್ಲಿ ಬಿಡಮ್ಮ ಜನನಿ, ಮಗುಗೆ ಯಾಕೆ ಗದರ್ತಾ ಇದೀಯಾ? ಕೊಂದ, ನೀನು ಹೋಗು ಬಂಗಾರ, ಹೋಗಿ ಆಡ್ಕೋ, ಹೋಗ್ಬಿಟ್ಟು ಹೋಗು. ನೋಡಮ್ಮ ಜನನಿ, ಅಷ್ಟಕ್ಕೂ ನಾನು ನಿನ್ನ ಅಷ್ಟು ದೂರ ಹೋಗು ಅಂತ ಹೇಳಿದ್ದು ನನಗೂ ಬೇಜಾರೇ. ಆದರೆ ಏನಮ್ಮ ಮಾಡೋದು, ನಿನ್ನ ಭವಿಷ್ಯದ ಮುಂದೆ ನನ್ನ ಬೇಜಾರು ದೊಡ್ಡದಲ್ಲ. ಅಲ್ಲದೆ ಅಲ್ಲಿ ನಮ್ಮ ಪುಟಾಣಿನೂ ಯಾರ ತಂಟೆ ತಾಪತ್ರನೂ ಇಲ್ಲದೆ ನೀನು ಹೇಳ್ದಾಗ ಕೇಳಿಕೊಂಡು ಚೆನ್ನಾಗಿ ಬೆಳಿತಾಳೆ. ಯೋಚನೆ ಮಾಡು. ಸಾರಥಿ, ಬಂಗಾರಿ ಬಾ ಇಲ್ಲಿ. ಏನ್ ನಿಮ್ ಪುಟಾಣಿ ಬಂದಿದ್ದು? ಸಾರಥಿ, ನಿನ್ ಹೊಟ್ಟೆ ಮೇಲೆ ಮಲಸ್ಕೊಟ್ಯಾ? ಕಂದ, ನಿದ್ದೆ ಬರ್ತಾ ಇದೆಯಾ? ಬಾ, ನಾ ಮಲಗಿಸ್ಕೋತೀನಿ. ಹೋಗು. ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ, ಅಳಲೇನು ಕಂದ ನನ್ನ ಮುದ್ದು ದೊರೆ, ಮಲಗು ನೀ ನನ್ನ ಜಾಣ ಮರಿಯೇ, ನನ್ನ ಜಾಣ ಮರಿಯೇ, ಪಾನದಾರಿಯಲ್ಲಿ ಸೂರ್ಯ ಜಾರಿಯೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆಯಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಕಂದ, ಯಾಕೆ ನಿದ್ದೆ ಬರ್ತಾ ಇಲ್ವಾ? ಯಾಕಂದ ಡಲ್ ಆಗಿದ್ಯಾ? ತಾತನ ಮನೆಗೆ ಬಂದಿದ್ಯಾ, ಖುಷಿಯಾಗಿರ್ಬೇಕು ತಾನೇ? ಯಾರಾದರೂ ನಮ್ಮ ಪುಟಾಣಿಗೆ ಬೈದ್ರಾ? ಯಾಕೆ ಬಂಗಾರಿ, ಏನಾಯ್ತು? ಸಾರಥಿ, ಇನ್ಮೇಲೆ ನೀನು ಬಂಗಾರಿ ಅಂತ ಕರೆಯೋದು ಸ್ವಲ್ಪ ದಿನ ಮಾತ್ರ. ಪುಟಾಣಿ ಹೀಗೆ ಹೇಳ್ತಾ ಇದೆಯಾ? ಯಾಕೆಂದ್ರೆ ಇನ್ ಮುಂದೆ ನೀವು ನನ್ನ ಜೊತೆ ಇಲ್ಲಲ್ವಲ್ಲ,
ಪುಟ್ಟಣ ಯಾಕೆ ಹೇಳ್ತಾ ಇದೆಯಾ? ನಾವ್ಯಾಕೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಿನ್ನ ಜೊತೆ ಇರೋದು? ಯಾಕೆ ಬಂಗಾರಿ ಹೀಗೆಲ್ಲ ಮಾತಾಡ್ತೀಯಾ? ನಿನ್ನನ್ನು ಬಿಟ್ಟು ನಮ್ಮ ಕೈಲಿ ಒಂದು ಕ್ಷಣನೂ ಇರೋದಕ್ಕಾಗಲ್ಲ ಗೊತ್ತಾ? ಕಂದ, ಯಾಕೆ ಆ ರೀತಿ ಹೇಳಿದೆ? ಕಂದ, ಬಂಗಾರಿ ಬಂಗಾರಿ ನಿಂತ್ಕೋ. ಏನ್ ಯಜಮಾನ್ರೆ ಹೀಗೆ ಹೇಳ್ತಿದ್ದಾಳೆ? ಹಾಯ್ ನನ್ನ ಗಂಡ ಮೋಹನ್, ಹೇಗಿದ್ದೀರಾ? ಈ ಬಡಪಾಯಿ ಗಂಡ ನಿನ್ಗೆ ಈಗ ನೆನಪಾದ್ನಾ? ಅಯ್ಯೋ ಇಲ್ಲ ಕಣ್ರಿ, ಬೆಳಗ್ಗೆಯಿಂದ ಹಬ್ಬ, ಆ ಕೆಲಸ ಈ ಕೆಲಸ ಅಂತ ಬರೀ ಓಡಾಟನೇ ಆಯಿತು. ಈಗ ಸ್ವಲ್ಪ ಫ್ರೀ ಆದೆ. ಸಾರಿ ಕಣ್ರಿ. ಸರಿ ಬಿಡು, ಆ ಹಬ್ಬ ಎಲ್ಲ ಹೇಗಾಯ್ತು? ಜೋರಾಗಾಯ್ತಾ? ಸೂಪರಾಗಿ ಆಯಿತು. ರಾಮು, ಈ ಸೀರೆಯಲ್ಲಿ ನೀನು ಹಣ್ಣು ಬಿಟ್ಟಿರೋ ಹಲಸಿನ ಮರದ ಥರ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ನೀವು ಅಷ್ಟೇ, ಗರಿ ಇಲ್ದಿರೋ ತೆಂಗಿನ ಮರದ ಥರ ಸ್ಲಿಮ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿದ್ಯಾ ರಾಮು? ಈಗಷ್ಟೇ ಆಯಿತು. ನೀವು ಊಟ ಮಾಡಿದ್ರಾ? ಈಗ ತಾನೇ ಆಫೀಸಿಂದ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ಈಗ ಊಟ ಮಾಡಬೇಕು. ಸರಿ ಸರಿ, ಹೊರಗಡೆ ಹೋಗಿ ಅದು ಇದು ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಸಾವಿತ್ರಮ್ಮನ್ಗೆ ಹೇಳ್ಬಿಟ್ಟು ಹೆಲ್ದಿ ಆಗಿರೋ ಫುಡ್ನ ತಿನ್ನಿ, ಸರಿನಾ? ಸರಿ ರಾಮು, ನೀನು ಬೇಗ ಬಂದ್ಬಿಡೆ. ಆಯಿತು, ನೀವು ಅಷ್ಟೇ ಬೇಗ ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಬೇಗ ಮನೆಗೆ ಹೋಗಿ. ಸರಿ, ನಾನು ಊಟ ಮಾಡ್ಕೊಂಡು ಬಂದು ಮಲ್ಗೋವಾಗ ಫೋನ್ ಮಾಡಲಾ? ಯಾಕೆ? ಗುಡ್ ನೈಟ್ ಹೇಳೋಕೆ. ಸರಿ ಮಾಡಿ. ಬಾಯ್ ಬಾಯ್ ನನ್ನ ಗಂಡ ಮೋಹನ್. ಪುಟಾಣಿ, ಪುಟಾಣಿ, ನೀನು ಸಾರಥಿ ಹತ್ರ, ಪಾರು ಹತ್ರ ಇನ್ಮೇಲೆ ನೀವು ನಮ್ಮ ಜೊತೆ ಇರಲ್ವಲ್ಲ ಅಂತ ಹೇಳ್ತಿದ್ಯಲ್ಲ, ಯಾಕಮ್ಮ? ಈ ಅಜ್ಜಿ ಹತ್ರನೂ ಹೇಳಲ್ವಾ? ಹೇಳು ಕಂದ. ಮಮ್ಮಿ ನನ್ನ ದುಬೈ ಕರ್ಕೊಂಡೋಗ್ತಾಳಂತೆ. ಏನು ಹೇಳ್ತಿದೀಯ ಪುಟಾಣಿ? ಬಹುಶಃ ಅಮ್ಮ ಏನೋ ತಮಾಷೆಗೆ ಹೇಳ್ತಿದ್ದಾಳೆ ಅನ್ಸುತ್ತೆ. ಇಲ್ಲ ಅಜ್ಜಿ, ಸೀರಿಯಸ್ ಆಗಿ ಹೇಳಿದ್ಲು. ಇನ್ಮುಂದೆ ನಾನು ಅರಸನ ಕೋಟೆಲಿ ಇಲ್ಲಕ್ಕಾಗಲ್ಲ, ಡ್ಯಾಡಿ ಹಟ್ಟ ಹೋಗ್ತೀವಿ ಅಂದ್ಲು. ಜನನಿ, ಜನನಿ, ಪುಟಾಣಿ ಹೇಳ್ತಿರೋದು ನಿಜನಾ ಜನನಿ? ಹೌದು ಅತ್ತೆ. ಇದೇನು ಮಗಳೇ, ಇದ್ದಕ್ಕಿದ್ದ ಹಾಗೆ ವಿದೇಶಕ್ಕೆ ಹೊರಡ್ತೀನಿ ಅಂತಿದ್ಯಾ? ಯಾರಿಗೂ ಒಂದು ಸಣ್ಣ ಸೂಚನೆನೂ ಕೊಡಲಿಲ್ಲ? ದಿಢೀರಂತ ಹೋಗುವಂಥದ್ದು ಏನಾಗಿದೆ ನಿನಗೆ? ನಂಗೆ ಯಾಕೋ ಇಲ್ಲಿದ್ದು ಸಾಕು ಅಂತ ಅನಿಸ್ತಿದೆ ಅಪ್ಪ. ಸಾಕು ಅನ್ನಿಸ್ತಾ ಇದೆಯಾ?
ಏನಮ್ಮ ನೀನು ಮಾತಾಡ್ತಿರೋದು? ಒಂದು ಕುಟುಂಬದ ಸೊಸೆಯಾಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ಯಲ್ಲಮ್ಮ. ನಿನ್ನ ಅತ್ತೆ ನಿನಗೆ ಎಂಥ ಒಂದು ಜವಾಬ್ದಾರಿ ವಹಿಸಿದ್ದಾರೆ. 2 ಸಂಸ್ಥೆಗಳ ನಿರ್ವಹಣೆ ನಿನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. ನೀನು ಅದನ್ನೆಲ್ಲ ಹಾಕಿ ಬಿಟ್ಬಿಟ್ಟು ಇದ್ದಕ್ಕಿದ್ದಾಗೆ ನಂಗೆ ಸಾಕಾಯ್ತು ದುಬೈಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರು ನಿಮ್ಮ ಮೇಲಿಟ್ಟಿರೋ ಪ್ರೀತಿ ನಂಬಿಕೆಗೆ ಬೆಲೆನೇ ಇಲ್ವಾ ಮಗಳೇ? ಯಾಕಮ್ಮ ಜನನಿ ಈ ನಿರ್ಧಾರ ತಗೊಂಡಿದೀಯಾ? ಅಂಥದ್ದೇನಾಯ್ತು? ನನಗನ್ನಿಸ್ತಾ ಇದೆ ಉದ್ದೇಶಪೂರ್ವಕವಾಗಿ ನೀನು ಹೊರಡ್ತಾ ಇದೆಯಾ ಅಂತ. ಪಾರ್ವತಿ ನಡು ರಸ್ತೆಯಲ್ಲಿ ನಿನ್ನ ಮೇಲೆ ಕೈ ಮಾಡಕ್ ಬಂದ್ಲು ಅನ್ನೋ ಕಾರಣಕ್ಕೋಸ್ಕರ ತಾನೇ ನೀನು ವಿದೇಶಕ್ಕೆ ಹೋಗ್ಬೇಕು ಅನ್ನೋ ತೀರ್ಮಾನ ತಗೊಂಡಿರೋದು. ಇಲ್ಲ ಅಪ್ಪ. ಮತ್ತೆ ಯಾವ ಕಾರಣಕ್ಕಮ್ಮ ದಿಢೀರಂತ ಇಂಥ ತೀರ್ಮಾನ ತಗೊಂಡಿದ್ಯಾ ನೀನು? ಇನ್ನು ನೀವೆಲ್ಲರ ಮುಂದೆ ಮುಚ್ಚುಮರೆ ಬೇಡ. ನಾನು ನನ್ನ ಮಗಳನ್ನ ಕರ್ಕೊಂಡು ದುಬೈಗೆ ಹೋಗ್ತಿರೋದು ನಿಜ. ಆದರೆ ವಾಪಸ್ ಬರೋದಕ್ಕಲ್ಲ. ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ. ನನ್ನ ಗಂಡ ಎಲ್ಲಿರ್ತಾರೋ ನಾನು ನನ್ನ ಮಗಳು ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಬರೋ 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 ಏನಾಯ್ತು? ಬರೋ ಕೂತ್ಕೋ ಇಲ್ಲಿ. ಬರೋ 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 ಏನಾಯ್ತು? ಇರಿ, ನೀರು ತರ್ತೀನಿ. ಬರೋ ಕಣ್ಬಿಡು, ಏನಾಯ್ತು? ನೀರು ತಗೊಂಬಮ್ಮ. ಪಾರ್ವತಿ, ತುಂಬಾ ಸುಸ್ತಾಗ್ತಿದೆಯಮ್ಮ. ಹಾಸ್ಪಿಟ್ಲಿಗೆ ಏನಾದರೂ ಹೋಗೋಣವಾ? ಪುಟಾಣಿನ ಪಾರ್ವತಿ ತನ್ನ ಮಗು ಥರನೇ ಹೋಗ್ಬೇಕು ಅಂತ ಅನ್ನಿಸ್ತಾ ಇರೋ ನಿನಗೆ ಇದ್ದಕ್ಕಿದ್ದಾಗೆ ಹೊರಡ್ತಾ ಇದೆಯಾ? ಗಂಡನ ಮೇಲೆ ಪ್ರೀತಿ ಇರಬೇಕು, ಅವನು ತುಂಬಾ ಹತ್ರ ಇರಬೇಕು, ಒಪ್ಕೋತೀನಿ ಅದನ್ನ.
ಆದರೆ ಇಷ್ಟೊಂದು ಜನ ನಿನ್ನನ್ನು ಇಷ್ಟು ಪ್ರೀತಿ ಮಾಡ್ತಾರಲ್ಲ, ಇವ್ರು ಯಾರು ನಿನಗೆ ಬೇಡ ಅನ್ನಿಸ್ತಾ ಇದೆಯಾ? ಹೇಳು ಮಗಳೇ, ನಾನು ನಿನಗೆ ಜನ್ಮ ಕೊಟ್ಟ ತಂದೆ 1.5 ವರ್ಷ ಆದ್ಮೇಲೆ ಮಗಳು ಜನ್ಮ ಕೊಟ್ಟ ಮಗಳನ್ನ ಇಬ್ಬರನ್ನೂ ನೋಡಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನನ್ನನ್ನು ಎತ್ತಿ ಎಸೆದು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ ಮಗಳೇ? ಅಷ್ಟು ನಿನ್ನ ಮನಸ್ಸು ಕಠಿಣ ಆಗಿದೆಯಾ ಮಗಳೇ? ನಾನು ಹೋಗಲೇಬೇಕು.